Sri Shivamanasa Puja by Sri Shankaracharya. Mananam. ಶ್ರೀ ಶಿವಮಾನಸ ಪೂಜಾ. ರಚನೆ ಶ್ರೀ ಶಂಕರಾಚಾರ್ಯರು. ಮನನಂ. ಸೌವರ್ಣೇ ನವರತ್ನಖಂಡರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಸೌವರ್ಣೇ ನವರತ್ನಖಂಡರಚಿತೆ ಸೌವರ್ಣೇ ನವರತ್ನಖಂಡರಚಿತೆ ಪಾತ್ರೆ ಘೃತಂ ಪಾಯಸಂ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ರಂಭಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು. ಭಕ್ತ್ಯಾ ಪ್ರಭೋ ಸ್ವೀಕುರು. O Lord, I have prepared Naivedyam for you in the form of payasam added with ghee, kept in a gold bowl decked with 9 types of gems. Added to it are 5 types of eatables, along with panakam made of milk, curd, and plantain fruit. There is water to drink that is made delicious with the addition of several herbs. There is tambulam, betel leaves, sprinkled with edible camphor. O Lord, all these offerings are prepared by my mind with all devotion. Kindly accept them. 3 upacharas are mentioned in the second sloka. Naivedyam, Jalam, Tambulam. ನವರತ್ನ ಖಚಿತವಾದ ಬಂಗಾರದ ಪಾತ್ರೆಯಲ್ಲಿ ಇರಿಸಿರುವ ತುಪ್ಪವನ್ನು ಸೇರಿಸಿರುವ ಪಾಯಸದ ರೂಪದಲ್ಲಿ ನಾನು ನಿನಗೆ ನೈವೇದ್ಯವನ್ನು ತಯಾರಿಸಿರುವೆ. ಅದರೊಟ್ಟಿಗೆ 5 ವಿಧವಾದ ಭಕ್ಷ್ಯಗಳಿವೆ. ಹಾಲು, ಮೊಸರು ಮತ್ತು ಬಾಳೆಹಣ್ಣಿನಿಂದ ತಯಾರಿಸಿದ ಪಾನಕವೂ ಇದರೊಂದಿಗಿದೆ. ಹಲವಾರು ವನಸ್ಪತಿಗಳನ್ನು ಸೇರಿಸಿ ತಯಾರಿಸಿದ ಮಧುರವಾದ ನೀರು ಕುಡಿಯಲು ಸಿದ್ಧವಿದೆ. ತಿನ್ನತಕ್ಕಂತಹ ಕರ್ಪೂರವನ್ನು ಸಿಂಪಡಿಸಿದ ವಿಳೆಯದೆಲೆಗಳ ತಾಂಬೂಲವೂ ಸಹ ಇಲ್ಲಿದೆ. ಹೇ ಪ್ರಭುವೇ, ಈ ಎಲ್ಲ ನೈವೇದ್ಯವನ್ನು ಸಂಪೂರ್ಣ ಶ್ರದ್ಧಾಭಕ್ತಿಯಿಂದ ನನ್ನ ಮನಸ್ಸಿನಿಂದಲೇ ತಯಾರಿಸಿರುವೆ. ದಯವಿಟ್ಟು ಇವುಗಳನ್ನು ಸ್ವೀಕರಿಸು. 2ನೆಯ ಶ್ಲೋಕದಲ್ಲಿ ಪ್ರಸ್ತಾಪಿಸಿದ 3 ಉಪಚಾರಗಳು ಇಂತಿವೆ. 1 ನೈವೇದ್ಯಂ, 2 ಜಲಂ, 3 ತಾಂಬೂಲಂ. ಸೌವರ್ಣೇ ನವರತ್ನಖಂಡರಚಿತೆ ಪಾತ್ರೆ ಘೃತಂ ಪಾಯಸಂ ಭಕ್ಷ್ಯಂ ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರಖಂಡೋಜ್ವಲಂ ತಾಂಬೂಲಂ ಮನಸಾ ಮಯಾ ವಿರಚಿತಂ ಭಕ್ತ್ಯಾ ಪ್ರಭೋ ಸ್ವೀಕುರು.